ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಇದು ಒಂದು ಸುಂದರವಾಗಿರುವಂತಹ ಒಂದು ಗಿರಿಧಾಮ. ಇದು ಬೆಂಗಳೂರಿಂದ ಒಂದು 80 ಕಿಲೋಮೀಟರ್ ದೂರದಲ್ಲಿದೆ. ತುಮಕೂರಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ದೊಡ್ಡಬಳ್ಳಾಪುರದಿಂದ 44 ಕಿಲೋಮೀಟರ್ ದೂರದಲ್ಲಿದೆ. ಯಾವುದು ಅಂತ ಈ ವಿಡಿಯೋ ನೋಡೋರಿಗೆ ಸಡನ್ ಆಗಿ ಅರ್ಥ ಆಗ್ಬಿಡುತ್ತೆ ಅಲ್ಲ, ಇದೇ ದೇವರಾಯನದುರ್ಗ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ ದೇವರಾಯನದುರ್ಗದ ಬಗ್ಗೆ ಹಾಗೆ ದೇವಸ್ಥಾನ ಯಾವುದಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವು ಇವತ್ತಿನ ದಿನ ದೇವರಾಯನದುರ್ಗಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಬರೋ ಅಷ್ಟೊತ್ತಿಗೆ ಸಂಜೆ ನಮಗೆ 3 ಗಂಟೆ ಆಗಿತ್ತು. ಯಾರೇ ದೇವಸ್ಥಾನಕ್ಕೆ ಬರೋ ಅಂಥವ್ರು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ಬನ್ನಿ. ಆಮೇಲೆ ಅಂದರೆ ದೇವಸ್ಥಾನ ತೆಗ್ದಿರೋದಿಲ್ಲ, ಅರ್ಚಕರು ಯಾರೂ ಇರೋದಿಲ್ಲ, ಜನನೇ ಇಲ್ಲಿ ಇರೋದಿಲ್ಲ ಸ್ನೇಹಿತರೆ, ಸೇಫು ಅಲ್ಲ. ಹಾಗಾಗಿ ನೋಡಿ, ನಾವು ದೇವಸ್ಥಾನಕ್ಕೆ ಹತ್ತೋವಾಗ ಲೆಫ್ಟ್ ಸೈಡ್ನಲ್ಲಿ ನಮಗೆ ಚಿಕ್ಕದಾಗಿರುವಂತಹ ಆಂಜನೇಯನ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ನಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಆಮೇಲೆ ಮೆಟ್ಲುಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸುಂದರವಾಗಿರುವಂತಹ ವಾತಾವರಣ, ಮಳೆ ಬರುವಂತಹ ಸಮಯ ನಾವು ಹೋದಂಥ ಸಂದರ್ಭದಲ್ಲಿ ತುಂಬಾನೇ ಚೆನ್ನಾಗಿತ್ತು ವಾತಾವರಣ. ಆಮೇಲೆ ಇದು ನೋಡ್ತಾ ಇರಿ, ಹೋಗ್ತಾ ಇದ್ದಂಗೆ ಹಾಗೆ ಎಡಗಡೆ ಗರುಡ ದೇವಸ್ಥಾನ, ಇದು ಕ್ಲೋಸ್ ಆಗಿದೆ. ಮುಂದಕ್ಕೆ ಹಾಗೆ ಹೋಗ್ತಾ ಇದ್ರೆ ಮೆಟ್ಲುಗಳು ಕಡ್ದಾಗ್ತಾ ಹೋಗುತ್ತೆ, ಅಂದ್ರೆ ತುಂಬಾ ಕಡ್ದಾಗ್ತಾ ಹೋಗುತ್ತೆ ಸ್ನೇಹಿತರೆ. ಇದೊಂದು ದೇವಸ್ಥಾನದ ಬಗ್ಗೆ ನಾವು ಪೌರಾಣಿಕವಾಗಿ ಹೇಳ್ಬೇಕು ಅಂತಂದ್ರೆ, ಇದು ಭೂಮಿ ಮೇಲೆ ಪ್ರತಿಷ್ಠಾಪಿಸಿದ ಮೊದಲನೇ ನರಸಿಂಹಸ್ವಾಮಿ ದೇವಸ್ಥಾನ ಇದಾಗಿದೆ. ಇದಕ್ಕೆ ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಬ್ರಹ್ಮನು ತುಂಬಾ ಸಾವಿರಾರು ವರ್ಷಗಳು ವಿಷ್ಣುವಿನ ಹೆಸರಿನಲ್ಲಿ ತಪಸ್ ಮಾಡಿದಾಗ ಆ ತಪಸ್ಸಿಗೆ ಪ್ರಭಾವಿತನಾಗಿ ನರಸಿಂಹಸ್ವಾಮಿ ಇಲ್ಲಿ ಅವತಾರ ಎತ್ತಿದ್ದಾನೆ ಅನ್ನೋ ಒಂದು ಉಲ್ಲೇಖ ಇದೆ. ಇದು ಅತ್ಯಂತ ಪವಿತ್ರವಾದ ಸ್ಥಳ ಅಂತ ಹೇಳ್ತಾರೆ. ಐತಿಹಾಸಿಕವಾಗಿ ಹೇಳೋದಾದ್ರೆ, ಇದು ದ್ರಾವಿಡ ಶೈಲಿಯಲ್ಲಿ ದೇವಸ್ಥಾನ ನಿರ್ಮಾಣ ಆಗಿದೆ. ಸುಮಾರು 2000 ವರ್ಷಗಳಷ್ಟು ಹಳೇದು ಅಂತ ಹೇಳ್ತಾರೆ. ಹಾಗೆ ಈ ದೇವಸ್ಥಾನನ ನಾವು ತಲುಪಬೇಕು ಅಂದ್ರೆ 100 ಮೆಟ್ಟಿಲುಗಳನ್ನ ನಾವು ಹತ್ತಬೇಕು. ಸುತ್ತಲೂ ರಮಣೀಯವಾದ ಬೆಟ್ಟದ ಸುತ್ತಲೂ ಹಚ್ಚ ಹಸಿರನ್ನ ನಾವು ನೋಡ್ಬೋದು. ಈ ದೇವಸ್ಥಾನ ಸಮುದ್ರ ಮಟ್ಟದಿಂದ 4000 ಅಡಿ ಎತ್ತರದಲ್ಲಿದೆ. ಇಲ್ಲಿ ದೇವರಾಯನದುರ್ಗದಲ್ಲಿ 2 ದೇವಸ್ಥಾನ ಇದೆ. ಒಂದು ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಕೆಳಗಡೆ ಇದೆ, ಇದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ನೋಡಿ, ಇದೇ ಒಂದು ದೇವಸ್ಥಾನದ ಒಂದು ಹೊರನೋಟ. ಒಳಗಡೆ ನಾವು ಹೋಗ್ತಾ ಇದೀವಲ್ಲ, ಇದೇ ಒಂದು ಮುಖ್ಯ ದ್ವಾರ ಸ್ನೇಹಿತರೆ. ಬನ್ನಿ ದೇವಸ್ಥಾನ ಯಾವ ರೀತಿ ಇದೆ ಒಳಗಡೆ ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಒಳಾಂಗಣ ಎಷ್ಟು ಚೆನ್ನಾಗಿದೆ. ದೊಡ್ಡ ದೊಡ್ಡ ಕಂಬಗಳು, ಕಲ್ಲಿನ ಕಂಬಗಳು ನೋಡಿ. ಆ ಕಾಲಕ್ಕೆ ಯಾವ ರೀತಿಯಾಗಿ ಕಲ್ಲುಗಳನ್ನೆಲ್ಲ ತಗೊಂಡು ಬಂದು ಈ ರೀತಿಯಾಗಿ ದೇವಸ್ಥಾನನ ನಿರ್ಮಾಣ ಮಾಡಿರ್ಬೋದು ಅಂತ ನಾವು ಊಹಿಸ್ಕೋಬೋದು. ಹಾಗೆ ಮುಂದಕ್ಕೆ ಹೋದರೆ ನಮಗೆ ಸಿಗೋವಂಥದ್ದೇ ಲಕ್ಷ್ಮೀ ದೇವಸ್ಥಾನ, ಅಮ್ಮನವ್ರ ದೇವಸ್ಥಾನ. ಆದರೆ ದೇವರ ದರ್ಶನ ನಮಗೆ ಆಯ್ತಷ್ಟೇ, ಮಂಗಳಾರತಿ ಸಿಕ್ಕಲಿಲ್ಲ. ಸಾಯಂಕಾಲ ಮಂಗಳಾರತಿಗಾಗಿ ನಾವು ಕಾಯ್ತಾ ಇದ್ದೀವಿ. ನೋಡಿ, ಎದುರುಗಡೆ ಕಾಣ್ತಾ ಇರುವಂಥ ಬೆಟ್ಟದ ಮೇಲೆ ಕೂಡ ಒಂದು ಮಂಟಪ ಕಾಣ್ತಾ ಇದೆ ನೋಡಿ. ಮಳೆ ಬರ್ತಾ ಇರೋದ್ರಿಂದ ಎಷ್ಟು ಚೆನ್ನಾಗಿದೆ ನೋಡಿ.
ನೋಡ್ತಾ ಇರುವಂತಹ ಈ ಒಂದು ಕಲ್ಯಾಣಿ ಏನಿದೆ, ಯೋಗ ನರಸಿಂಹಸ್ವಾಮಿ ವಿಗ್ರಹದ ಪಾದದಿಂದ ನೀರು ಸದಾ ಹರಿದು ಈ ಕೊಳಕ್ಕೆ ಸೇರುತ್ತೆ. ಹಾಗಾಗಿ ಇದನ್ನ ಪಾದ ತೀರ್ಥ ಕೊಳ ಅಥವಾ ನರಸಿಂಹ ತೀರ್ಥ ಕೊಳ ಅಥವಾ ಇನ್ನೊಂದು ಪರಶುರಾಮ ತೀರ್ಥ ಅಂತ ಕೂಡ ಈ ಒಂದು ಕೊಳನ ಕರೀತಾರೆ. ಹಾಗೆ ಸುತ್ತಮುತ್ತ ಬಂಡೆಗಳ ಮೇಲಿಂದ ಬಿದ್ದಿರೋಂತಹ ಮಳೆ ನೀರಾಗಿರ್ಬೋದು, ಸುತ್ತು ಬೀಳುವಂತಹ ಮಳೆ ನೀರು ಈ ಕೊಳದಲ್ಲಿ ಬಂದು ತುಂಬೇ ಇರುತ್ತೆ. ಸದಾ ಇದು ವರ್ಷ ಪೂರ್ತಿ ಹೀಗೆ ನೀರಿರುತ್ತೆ, ಇಂಗೋದೇ ಇಲ್ಲ ಸ್ನೇಹಿತರೆ. ಆಮೇಲೆ ಇಲ್ಲಿ ಈ ಒಂದು ದರ್ಶನ ಆದ್ಮೇಲೆ ನಮಗೆ ಪಕ್ಕದಲ್ಲಿ ಸಿಗುವಂಥದ್ದೇ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿಗೆ ಬರುವಂಥವ್ರು ಯಾವುದೇ ಒಂದು ನವಗ್ರಹ ದೋಷ, ದೈಹಿಕ ಸಮಸ್ಯೆ, ಮಾಟ ಮಂತ್ರ, ಸರ್ಪದೋಷ, ವಿವಾಹ ಕಂಟಕ ದೋಷ, ಸಂತಾನ ದೋಷಕ್ಕೆ ಇಲ್ಲಿ ವಿಶೇಷವಾಗಿರುವಂತಹ ಪೂಜೆನ ಮಾಡ್ತಾರೆ ಪರಿಹಾರಕ್ಕಾಗಿ. ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಸುತ್ತಲಿನ ವಾತಾವರಣ ಏನಿದೆ, ಒಳ್ಳೆ ಫೋಟೋ ಶೂಟ್ಗಾಗಿರ್ಬೋದು, ಒಳ್ಳೆ ವಿಡಿಯೋಸ್ಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಒಂದು ಸೀಸನ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಬರೋರಾಗಿದ್ದಲ್ಲಿ ಹೋಗಬೇಕು ಅನ್ನೋರು ಬನ್ನಿ, ಈ ಸೀಸನ್ ಅಲ್ಲಿ ಬಂದು ಈ ಒಂದು ಪ್ರಕೃತಿ ಸೌಂದರ್ಯವನ್ನ ನೀವೇ ಖುದ್ದು ಆನಂದಿಸಿ ಅಂತ ನಾನು ಹೇಳ್ತೀನಿ. ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗ್ಬೋದು, ಈ ಒಂದು ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಅಥವಾ ಇನ್ನೊಂದು ವಿಡಿಯೋಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.